ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ಕೆಲವೊಬ್ಬರು ನಾವು ಆಗ್ತಾ ಇರುವಂತಹ ಮಾಹಿತಿಯನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಕೂಡ ಕೆಲವೊಂದು ಜಾಬ್ಗೆ ಅಪ್ಲೈ ಮಾಡಿ ಅಲ್ಲಿ ನಾವು ಗ್ರಾಮಾಂತರ ಪ್ರದೇಶದಿಂದ ಬಂದಿರುವಂಥ ಕಾರಣ ಕೆಲವೊಂದು ಎಷ್ಟೋ ಜಾಬ್ಗಳು ಇನ್ಫಾರ್ಮೇಷನ್ ಇಲ್ಲದಲೇ ಕೆಲವೊಂದು ಜಾಬ್ಗಳನ್ನ ಕಳ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಕೆಲವು ಅಭ್ಯರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ದೊರಕಲಿ ಅಂತ ಇನ್ಫಾರ್ಮೇಷನ್ನ ಅಲ್ಲಿ ಏನಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ನಾವು ವಿಷಯವನ್ನು ನಿಮಗೆ ತಿಳಿಸಿರ್ತೀವಿ. ಬಟ್ ನೀವು ಅದನ್ನು ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಯಾವುದೋ ಒಂದು ಚಾನಲ್ನಲ್ಲಿ ಯೂಟ್ಯೂಬರ್ ಮೇಲೆ ನೀವು ಈ ಥರ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು ಮಾಹಿತಿನ ತಿಳಿಸಿ ಅವ್ರಿಗೆ ಪ್ರಾಬ್ಲಮ್ ಮಾಡಿದ್ದೀರಾ. ಇದೇ ಥರ ಮಾಹಿತಿಯನ್ನು ನೀವು ಯಾವುದೋ ಯೂಟ್ಯೂಬರ್ ಮೇಲೆ ಹಾಕಿ ಅಥವಾ ಯಾವುದೋ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ಗಳು ಮಾಡಿ ಸುಮ್ಮನೆ ಅವ್ರ ತಲೆಗೆ ತಂದಿಡಿದರೆ ನಾನು ಪ್ರಾಂಪ್ಟಾಗಿ ಹೇಳ್ತಿದ್ದೀನಿ, BMTC ವಿಡಿಯೋಗಳನ್ನ ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ. ಯಾಕೆ ಅಂತಂತಂದರೆ ನೋಡಿ, ಅವರು ಮಾಹಿತಿಯನ್ನು ಅವರು ಕೂಡ ತಿಳಿಸಿಲ್ಲ. ಯಾರೋ ಅಭ್ಯರ್ಥಿ ವಾಟ್ಸಪ್ ಗ್ರೂಪ್ನಲ್ಲಿ ಅದನ್ನು ಶೇರ್ ಮಾಡಿ BMTC ಶಾಂತಿನಗರ ಆಫೀಸ್ಗೆ ಹೋಗಿ KSRTC ಆಗಿರೋ ಕಂಪ್ಲೇಂಟ್ ಇದು, ಅಲ್ಲೋಗಿ ಈ ಥರ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿದೆ, ನಾವು ಸ್ಟ್ರೈಕ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಏನೇನೋ ಮಾಹಿತಿನ ತಿಳಿಸಿ ಅವ್ರಿಗೆ ಪ್ರಾಬ್ಲಮ್ ಮಾಡಿದ್ದೀರಾ. ನಾವು ಕೊಡ್ತಾ ಇರುವಂಥ ಮಾಹಿತಿ ನಮ್ಮಂಥ ಎಷ್ಟೋ ಜನರು ಒಂದು ನಿಮಿಷ ನೋಡಿ, ಇಷ್ಟು ಕೆಲಸದ ಒತ್ತಡ ಇದ್ದರೂ ಕೂಡ ನಾವು ನೋಡಿ ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋ ವಿಡಿಯೋ ಯುವ ರೈತರು, ಗ್ರಾಮೀಣ ಭಾಗದಲ್ಲಿರುವಂತಹ ಯುವ ರೈತರು, ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳು, ಸ್ವಿಗ್ಗಿ, ಜೊಮ್ಯಾಟೊ ಹಾಗೂ ಕೊರಿಯರ್ ಬಾಯ್ಸ್ಗಳು, ಹಾಗೆ ಬಾರ್ನಲ್ಲಿ ಕೆಲಸ ಮಾಡ್ತಿರುವಂಥ ಸಪ್ಲೈಯರ್ಗಳು, ಹಾಗೆ ಯಾರು ಒಂದೊಂದು ಮಾರ್ಕ್ಸಲ್ಲಿ ಜಾಬ್ಗಳನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಇವಾಗ ನಿಮಗೆ 20-22 ಏಜ್ ಇರುತ್ತೆ, ನಿಮ್ಗೆ ಅದೇನೂ ಅನಿಸ್ತಾ ಇರಲ್ಲ. 30 ಏಜ್ ಕ್ರಾಸ್ ಆದ ನಂತರ ಎಲ್ಲ ಫ್ಯಾಮಿಲಿ ಕಮಿಟ್ಮೆಂಟು ಹಾಗೆ ಜೀವನ ಹೇಗೆ ನಿಭಾಯಿಸೋದು ಅಂತ ಎಲ್ಲ ಅವ್ರಿಗೆ ಅರ್ಥ ಆಗಿರುತ್ತೆ. ಇವಾಗ ನೀವೇನು 20-22ರಲ್ಲಿದ್ದೀರ, ನಿಮಗೆ ಜೀವನ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಮಾಡ್ತಾ ಇರೋ ವೀಡಿಯೋಸು ಯಾರು ಹೆಲ್ಪ್ ಆಗಲಿ ಬಿಡಲಿ, ನಾನು ಏನು ಹೇಳಿದೆ ಅಂಥ ಪರ್ಟಿಕ್ಯುಲರ್ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಡಿಪಾರ್ಟ್ಮೆಂಟಲ್ಲಿರೋರು ಯಾವುದೋ BMTC KSRTC ಯಾವುದೇ ಡಿಪಾರ್ಟ್ಮೆಂಟಲ್ಲಿರೋರು ಡಿಪಾರ್ಟ್ಮೆಂಟಿಗೆ ಹೋಗೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ಈಗ ಏನು ನಾನು ಹೇಳಿದೆ ಕೆಲವು ಎಕ್ಸಾಂಪಲ್, ಆಟೋ, ಟ್ಯಾಕ್ಸಿ, ಕ್ಯಾಬ್ ಡ್ರೈವರ್ಗಳು, ಆ ಗೂಡ್ಸ್ ಗಾಡಿ ಡ್ರೈವರ್ಗಳು, ಇವರೇನಿದ್ದಾರೆ ಇಂಥವ್ರಿಗೆ ಅನುಕೂಲ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು. ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ನಮಗೆ ಕೆಲಸಗಳು ತಗೊಳ್ಳೋದು ಗೊತ್ತು, ನಮ್ಮೊಬ್ಬರಿಗೆ ನಾವು ಹೇಗೆ ಕೆಲಸ ತಗೊಳ್ಳೋದು ಅಂತ ನಮಗೆ ಗೊತ್ತು. ಯಾಕೆಂದರೆ ನಾವು ಅದರಲ್ಲಿ ಅನುಭವ ಪಡೆದಿದ್ದೀವಿ, ಯಾವ್ಯಾವ ಜಾಬ್ ಹೆಂಗೆ ಮಿಸ್ ಆಗಿದೆ ಎಲ್ಲ ಗೊತ್ತು. ನಿಮಗೆಲ್ಲ ಇನ್ಫಾರ್ಮೇಷನ್ ನಾವು ಏನು ಕೊಡ್ತಾಯಿದ್ದೀವಿ ಅಂತಂದರೆ, ಬೇರೆ ಯೂಟ್ಯೂಬರು ಏನು ಅಂತ ನನಗೆ ಗೊತ್ತಿಲ್ಲ, ಬೇರೆ ಯೂಟ್ಯೂಬರ್ಸ್ಗೆ ದುಡ್ಡು ಬರ್ತಾಯಿದೆ ಏನೋ ಗೊತ್ತಿಲ್ಲ, ನನಗಂತೂ ₹1 ದುಡ್ಡು ಬರ್ತಾಯಿಲ್ಲ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಲೇ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಷ್ಟು ಕೆಟಗರಿಯಲ್ಲಿ ಅಥವಾ ಹೋಟೆಲಲ್ಲಿ ಕೆಲಸ ಮಾಡ್ತಿರುವಂಥ ಹುಡುಗರು ಅಂಥವ್ರಿಗೆಲ್ಲರೂ ಕೂಡ ಒಂದು ಗೌರ್ಮೆಂಟು ಜಾಬ್ ತಗೋಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಅವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು. ನಿಮ್ಮ ಹತ್ರ ನಾನು ಕೇಳ್ತಿರೋ ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಅಷ್ಟು ಬಿಟ್ಟರೆ ಇನ್ನು ನಾನೇ ಯೂಟ್ಯೂಬ್ಗೆ ₹150 ರೀಚಾರ್ಜ್ ಮಾಡಿದ್ದೀನಿ ಪ್ರಮೋಷನ್ಗೆ ಅಂತ. ನನಗೆ ಯಾವುದೇ ತರಹದ ದುಡ್ಡು ಬರ್ತಿಲ್ಲ, ಯಾವುದೋ ಬೇರೆಯವ್ರಿಗೆ ಏನು ಬರ್ತಿದೆಯೋ ನನಗೆ ಗೊತ್ತಿಲ್ಲ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಕೊಡ್ತಾಯಿದ್ದೀನಿ, ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಯಾಕೆಂದರೆ ಇಷ್ಟು ಜನಾಂಗದವರು ಕೆಲಸಕ್ಕೆ ಬರಬೇಕು ಅನ್ನೋದು ನನ್ನ ಭಾವನೆ. ಯಾಕೆಂದರೆ ನಮಗೆ ಬಿಸ್ನೆಸ್ ಇದೆ, ಇವತ್ತು ನಾವು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಏನಿಲ್ಲ, ನಮ್ಮ ಕೆಲಸ ಹೇಗೆ ತಗೋಬೇಕು ಅಂತ ನಮಗೂ ಗೊತ್ತು. ಹಾಗೆ ಈಗ ನಾವು ಮಾಡ್ತಿರೋ ಏನಿದೆ ಆ ಬಿಸ್ನೆಸ್ ನಮಗೆ ಸಾಕು, ಇದರಲ್ಲೇ ನಮಗೆ ತೃಪ್ತಿ ಇದೆ. ಬಟ್ ನಾನು ಹೇಳಿದಂಥ ಇಷ್ಟು ಜನಾಂಗದವರು, ಆಟೋ, ಟ್ಯಾಕ್ಸಿ, ಕ್ಯಾಬ್ ಡ್ರೈವರು, ಯುವ ಜನಾಂಗ, ರೈತರು, ಬಾರ್ ಸಪ್ಲೈಯರ್ಗಳು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇರೋವಂಥ ಹುಡುಗರು, ಹಾಗೆ ಈಗ ಏನು ಕಂಪ್ನಿಗಳು MNC ಕಂಪ್ನಿಗಳಲ್ಲಿ ಏನು ಗುಲಾಮರು ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಆ ಗುಲಾಮಗಿರಿಯಿಂದ ಮುಕ್ತಿ ಹೊಂದಿ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಏನು ಮೈಂಡ್ ಸೆಟ್ ಇದೆ, ಅವ್ರನ್ನ ಮಾಡಲೇಬೇಕು ಅಂತ ಏನಿದ್ದಾರೆ ಅಂಥವ್ರಿಗೆ ನಾವು ವೀಡಿಯೋ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಇದೇ ಥರ ಆದರೆ ಯಾವುದೇ DCO ಡ್ರೈವರ್ ಕಮ್ ಕಂಡಕ್ಟ್ರು ಹಾಗೆ BMTC ಯಾವುದೇ ಥರದ ವೀಡಿಯೋಗಳನ್ನ ನಾವು ಇದೇ ಥರ ಮುಂದುವರೆದ್ರೆ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ. ಯಾಕೆ ಅಂತಂದರೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಯಾವುದೇ ಯೂಟ್ಯೂಬರ್ ಆದರೂ ಕೂಡ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡ್ತಾ ಇರ್ತಾರೆ. ಯಾರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡಲೇ ಯಾರು ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾದರೆ ನೀವು ಕೆಲವರು ಕ್ವಶನ್ಗಳು ಮಾಡ್ತಿರಲ್ಲ, ಕಮೆಂಟ್ಗಳು ಹಾಕ್ತಿರಲ್ಲ, ನೀವೇ ವೀಡಿಯೋ ಮಾಡಿ ಹಾಕಿ ಕೆಲವರಿಗೆ ಸಂದೇಶ ಕಳಿಸಿ.
ನನಗೆಲ್ಲಿ ಜಾಬ್ ಆಗುತ್ತೋ ಅಷ್ಟು ಸಾಕು ನಿಮಗೆ. ನಾ ಕೆಲವು ಅಭ್ಯರ್ಥಿಗಳನ್ನ ನೋಡಿದ್ದೀನಿ, ನಾನು ಮಾಡ್ತಿರೋ ವೀಡಿಯೋಸ್ಗೆ ಕೆಲವೊಂದು ರಿಪ್ಲೈ ಕೊಡ್ತಾ ಇದ್ದಾರೆ, ಸರ್ ನೀವೆಲ್ಲರೂ ಮೋಟಿವೇಶನ್ ಮಾಡ್ತಾ ಇದ್ದೀರಾ, ಅವರೆಲ್ಲರೂ ಬಂದರೆ ನಮಗೆ ಜಾಬ್ ಸಿಗಲ್ಲ ಅಂತ ನನಗೆ ಕೆಲವೊಬ್ಬರು ಕಾಲ್ ಮಾಡಿ ಹೇಳ್ತಾರೆ. ಆದರೂ ನಾನು ಹೇಳ್ತಾ ಇರೋದು ಇಷ್ಟು ಜನಾಂಗಕ್ಕೆ ಅನುಕೂಲ ಆಗಬೇಕು ಅನ್ನೋದನ್ನ ನಾನು ಮಾಡ್ತಿರೋದು. ಮಿಸ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು. ಎಲ್ಲ ಯೂಟ್ಯೂಬರ್ ಮೇಲೂ ಸುಮ್ಮನೆ ಏನೇನೋ ಅಲಿಗೇಷನ್ ಮಾಡಬೇಡಿ ನೀವು ಮಾಡೋ ತಪ್ಪುಗಳಿಗೆ. ದಯವಿಟ್ಟು ಅದಕ್ಕೆ ಗ್ರೂಪ್ಗಳನ್ನ ಚಾಟ್ ಲಾಕ್ ಮಾಡಿರೋದು. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಂಬರ್ ಹಾಕಿದ್ದೀನಲ್ವಾ, ಡೈರೆಕ್ಟ್ ಕಾಲ್ ಮಾಡಿ. ಕೆಲವರು ಕಾಲ್ ಮಾಡಿ ಕೇಳ್ತಾರೆ, ಡೈರೆಕ್ಟ್ ಕಾಲ್ ಮಾಡಿ. ಯಾವುದೇ ಅಲಿಗೇಷನ್ ಏನು ಮಾಡೋಕೆ ಹೋಗ್ಬೇಡಿ. ನಿಮ್ಗೆ ಇದೇ ಥರ ಮುಂದಿನ ವೀಡಿಯೋಗಳು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ಯೂಟ್ಯೂಬರ್ಸ್ ಮೇಲೆ ಅಲಿಗೇಷನ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ನನಗೆ ಮೇಯ್ನ್ ನಾನು ಪದೇ ಪದೇ ಹೇಳ್ತಿದ್ದೀನಿ, ನನಗೆ ಈ ಕೆಲವೊಂದು ಈಗೇನು ಇಷ್ಟು ಪರ್ಟಿಕ್ಯುಲರ್ ಜಾಬ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ನನಗೆ ಉದ್ಧಾರ ಆಗಬೇಕು. ಮೇನ್ ಅದು ನಮಗೆ ಬೇಕಾದ್ರೆ. ಯಾಕೆಂದರೆ ನಾವು 10 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದು, ಈ ಫೀಲ್ಡ್ ಆಳ ಏನು ಆಗಲ್ಲ ಎಲ್ಲ ನಮಗೆ ಗೊತ್ತಿದೆ. ಯಾಕೆಂದರೆ ಇವಾಗ PDOಗೆ 4-5 ವರ್ಷದಿಂದ ಸ್ಟಡಿ ಮಾಡಿದ್ದಾರೆ. ಇವತ್ತು ಏನಾಯಿತು ಕತೆ, ಆ ಥರ ನೊಂದು ಬೆಂದು ಸತ್ತೋಗಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರದೇ ಯೂಟ್ಯೂಬರ್ ಆಗಲಿ, ಬೇರೆ ವ್ಯಕ್ತಿ ಯಾರದೇ ಆಗಲಿ ಎಲಿಗೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಕರೆಕ್ಟಾಗಿ ಇದೀವಿ ಅಂತ ಚೆಕ್ ಮಾಡ್ಕೊಳ್ಳಿ. ಪರ್ಟಿಕಲ್ ನಿಮ್ಮ ಒಬ್ರಿಗೋಸ್ಕರ ಯೋಚನೆ ಮಾಡಬೇಡಿ. ಎಲ್ಲ ಜನಾಂಗಕ್ಕೆ, ಎಲ್ಲ ಅಭ್ಯರ್ಥಿಗಳು, ಎಲ್ಲ ಬಡವರು ಕೂಡ ಒಂದೊಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋಂಥ ಕಾನ್ಸೆಪ್ಟನ್ನ ಮೈಂಡಿಗೆ ಹಾಕ್ಕೊಡಿ. ನನ್ನ ಒಬ್ಬಂದಾದ್ರೂ ಸಾಕು ಅನ್ನೋದು ಬಿಟ್ಬಿಡಿ. ಪ್ರತಿಯೊಬ್ಬರು ಆಗಲಿ ದಯವಿಟ್ಟು ಇದೇ ಥರ ಮುಂದುವರೆದ್ರೆ ನಾನು ಯಾವುದೇ ಥರದ ವೀಡಿಯೋ ಅಪ್ಲೋಡ್ ಮಾಡಲ್ಲ. ನನಗೆ ಯಾರು ಪರ್ಸನಲ್ ಕಾಲ್ ಮಾಡ್ತಾರೆ ನಾನು ಅವ್ರಿಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಇದೇ ಥರ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ. ದಯವಿಟ್ಟು ಸರ್, ಪ್ರತಿಯೊಬ್ಬರು ಬಡವರಿದ್ದಾರೆ. ಈಗ ಚಾಲಕರು ಏನಿದ್ದಾರೆ ಅವ್ರು ಅಷ್ಟು ಬುದ್ಧಿವಂತರಲ್ಲ. ಕಂಡಕ್ಟರ್ ಬಿಡಿ, ಅವರು ಡಿಗ್ರಿ ಮಾಡಿದರೆ, MA ಮಾಡಿದ್ರೆ ಹಾಕಿದ್ದಾರೆ. ಈಗ ಡ್ರೈವರ್ಗಳು ಅಷ್ಟು ಬುದ್ಧಿವಂತರಲ್ಲ. ಯಾರು ಹೇಳೋ ಮಾತು ಕೇಳ್ತಾರೆ, ಹೋಗ್ತಾರೆ, ಅಲ್ಲಿ ಸೆಲೆಕ್ಷನ್ ಆಗಲ್ಲ, ಮನೆಗೆ ಬರ್ತಾರೆ. ಮನೇಲಿ ಬಡವರು ಇರ್ತಾರೆ, ಅಪ್ಪ ಅಮ್ಮ ಓದಿರಲ್ಲ. ಅವರೆಲ್ಲ ಉದ್ಧಾರ ಆಗಬೇಕು ಅಂತಂದ್ರೆ ನಾವು ಏನಾರು ಒಂದು ನಮ್ಮ ಜೀವನದಲ್ಲಿ ನಾವೇನಾರು ಒಂದು ಸಾಧನೆ ಮಾಡಿದರೆ ಮಾತ್ರ ಅದು ಉದ್ಧಾರ ಆಗಕ್ಕೆ ಸಾಧ್ಯ. ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಕೊಡ್ತಾ ಇರ್ತೀವಿ. ದಯವಿಟ್ಟು ನೋಡಿ, ನಮ್ಮ ಕೆಲಸ ಬಿಟ್ಟು ನೋಡಿ. ಇವಾಗ ರಾತ್ರಿ 8:30, ಇವಾಗ ನಾನು ಕೆಲಸ ಮಧ್ಯಾಹ್ನ ಮಾಡ್ತಿದ್ದೆ, ಏನೋ ಒಂದು ಕಾಲ್ ಬಂತು, ಹೋದೆ. ಈಗ ಮತ್ತೆ ಅದೇ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ನಮ್ಮ ಕೆಲಸ ಬಿಟ್ಟು ನಮಗೆ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ನಿಮಗೆ ಕೊಡ್ತಾ ಇದೀವಿ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರೆದ್ರೆ ನಮ್ಗೆ ಗೊತ್ತು ಕೆಲಸ ಹೆಂಗೆ ಮಾಡ್ಕೊಳ್ಳೋದು ನಾವು ಮಾಡ್ಕೋತೀವಿ. ನೀವು ಎಲ್ಲಿರಬೇಕು ಅಲ್ಲೇ ಇರ್ತೀರ. ದಯವಿಟ್ಟು ಹೇಳ್ತಿದ್ದೀನಿ, ಎಲ್ಲರೂ ಸಮಾನರಾಗಿ ಬದುಕೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಈಗೇನು BMTC ಆಸ್ಪಿರೆಂಟ್ಸ್ ಇದ್ದಾರೆ, ದಯವಿಟ್ಟು ಒಳ್ಳೆ ಮಾರ್ಗದಲ್ಲಿ ಹೋಗಿ ಕೆಲಸ ತಗೊಳ್ಳೋಣ. ಯಾರೂ ದುರ್ಮಾರ್ಗದಲ್ಲಿ ಹೋಗ್ಬೇಡಿ, ಒಳ್ಳೆ ಮಾರ್ಗದಲ್ಲಿ ಹೋಗಿ ಕೆಲಸ ತಗೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.